ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸರ್ಕಾರಿ ನೌಕರ ವಾರಸುದಾರರ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಕಮಲಾಪುರ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಜಾರಿ ಸೇರಿದಂತೆ ಹೊಸ ಪಿಂಚಣಿ ಯೋಜನೆಯನ್ನ ಯಥಾವತ್ತಾಗಿ ಅನುಷ್ಠಾನಗೊಳಿಸಬೇಕೆಂಬ ಬೇಡಿಕೆಗಳನ್ನ ಮುಂದಿರಿಸಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ದಿನಾಂಕ 1ರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಪ್ರಾರಂಭಿಸಿತ್ತು. ಸರ್ಕಾರ ಮಧ್ಯಂತರ ಪರಿಹಾರವನ್ನ ಘೋಷಿಸಿದ ಭಾಗವಾಗಿ ಸರ್ಕಾರಿ ನೌಕರರು ಒಲ್ಲದ ಮನಸ್ಸಿನಿಂದ ಮರಳಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಹೌದು, ಈ ಮೊದಲಿನಂತೆ ಹೇಳಿದ ಹಾಗೆ ಪ್ರಮುಖ 2 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಮಿತಿಯ ಆದೇಶದನ್ವಯ ಸರ್ಕಾರಿ ನೌಕರರಿಂದ ದಿನಾಂಕ 1ರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಪ್ರಾರಂಭಿಸಿದ್ದರು. ಈ ಹಿನ್ನೆಲೆಯಲ್ಲಿ ವಿಜಯನಗರ ಸರ್ಕಾರಿ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ದ ಭಾಗವಾಗಿ ಸರ್ಕಾರಿ ಕಚೇರಿಗಳು ಖಾಲಿ ಇದ್ದಿದ್ದು ಕಂಡುಬಂದಿತ್ತು. ಇನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ರಾಜ್ಯ ಸಮಿತಿಯೊಂದಿಗೆ 3-4 ಸುತ್ತಿನ ಮಾತುಕತೆ ನಡೆಸಿ ಮೂಲ ವೇತನದ ಶೇಕಡಾ 17ರಷ್ಟು ಮೊತ್ತವನ್ನ ಹೆಚ್ಚಿಸುವುದಾಗಿ ಭರವಸೆ ನೀಡಿದ್ದರು. ಬಳಿಕ ರಾಜ್ಯ ಸಮಿತಿಯು ಹಣಕಾಸು ಇಲಾಖಾ ಅಧಿಕಾರಿಗಳು ಆದೇಶ ಪ್ರತಿಯನ್ನ ರಾಜ್ಯಾಧ್ಯಕ್ಷ ಷಡಕ್ಷರಿಯವರಿಗೆ ನೀಡಿದ ಬಳಿಕ ಮುಷ್ಕರ ಹಿಂಪಡೆಯುವಂತೆ ಅಧ್ಯಕ್ಷರು ಸೂಚಿಸಿದ ಹಿನ್ನೆಲೆಯಲ್ಲಿ ದಿನಾಂಕ 2ರಂದು ಸರ್ಕಾರಿ ನೌಕರರು ಒಲ್ಲದ ಮನಸ್ಸಿನಿಂದ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಆದರೆ ಮುಷ್ಕರವನ್ನ ಹಿಂಪಡೆದಿರುವುದಕ್ಕೆ ಕೆಲ ಸಂಘಟಕರು ವಿರೋಧ ವ್ಯಕ್ತಪಡಿಸಿದ್ದಾರೆಂದು ತಿಳಿದು ಬಂದಿದೆ. ಹೊಸಪೇಟೆ ನಗರ ಸೇರಿದಂತೆ ಕಮಲಾಪುರದಲ್ಲಿ ಒಟ್ಟು 77 ಕೊಳಚೆ ಪ್ರದೇಶಗಳೆಂದು ಗುರುತಿಸಲಾಗಿದೆ. ಇಲ್ಲಿನ ನಿವಾಸಿಗರು ಕಳೆದ 40 ವರ್ಷಗಳಿಂದ ಪಟ್ಟ ನೀಡುವಂತೆ ನಗರಸಭೆಗೆ ಹಾಗೂ ಜನಪ್ರತಿನಿಧಿಗಳಿಗೆ ಆಗ್ರಹಿಸಿಕೊಂಡು ಬರುತ್ತಿದ್ದರು. ಆದರೆ ಫಲಿತಾಂಶ ಮಾತ್ರ ಶೂನ್ಯವಾಗಿತ್ತು. ಇವರ ಕನಸನ್ನ ನನಸು ಮಾಡಿರುವ ಸಚಿವ ಆನಂದ್ ಸಿಂಗ್ ರವರು 65 ಕೊಳಚೆ ಪ್ರದೇಶಗಳಲ್ಲಿನ ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವ ವ್ಯವಸ್ಥೆ ಮಾಡುವ ಮೂಲಕ ಮತ್ತೊಂದು ಇತಿಹಾಸ ಸೃಷ್ಟಿಸಿದ್ದಾರೆ. ಹೌದು, ಸಚಿವ ಆನಂದ್ ಸಿಂಗ್ ರವರ ಸಾರಥ್ಯದಲ್ಲಿ ದಿನಾಂಕ 27ರಂದು ಕಾರ್ಯಕ್ರಮ ನಡೆಸಿ ಕೊಳಚೆ ಪ್ರದೇಶದ ಅರ್ಹ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಪಟ್ಟ ವಿತರಿಸಿ ಉಳಿದೆಲ್ಲ ಫಲಾನುಭವಿಗಳಿಗೆ ಆಯಾ ವಾರ್ಡಿನ ನಗರಸಭಾ ಸದಸ್ಯರು ಹಕ್ಕುಪತ್ರ ನೀಡಲಿದ್ದಾರೆಂದು ತಿಳಿಸಿದ್ದರು. ಈ ಹಿನ್ನೆಲೆಯಲ್ಲಿ ನಗರಸಭಾ ಸದಸ್ಯ ತಾರಿಹಳ್ಳಿ ಜಂಬುನಾಥ ರವರು ತಮ್ಮದೇ ವಾರ್ಡಿನಲ್ಲಿ ಬರುವ ಅಂಬೇಡ್ಕರ್ ನಗರಕ್ಕೆ ತೆರಳಿ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿ 40 ವರ್ಷಗಳಿಂದ ಯಾರಿಂದಲೂ ಆಗದ ಕೆಲಸವನ್ನ ಸಚಿವ ಆನಂದ್ ಸಿಂಗ್ ರವರು ಮಾಡಿದ್ದಾರೆ. ನಾವು ಅವರನ್ನ ಎಂದೂ ಕೂಡ ಮರೆಯುವಂತಿಲ್ಲವೆಂದು ತಿಳಿಸಿದರು. ಬಡವರಿಗಾಗಿ ಮಾನ್ಯ ಆನಂದ್ ಸಿಂಗ್ ಸರ್ ಅವರು ಇವತ್ತು ಬಹುದಿನದ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಅವರಿಗೆ ನನ್ನ ಬಿಟಿಆರ್ ನಗರ, ಅಂಬೇಡ್ಕರ್ ನಗರ ಹಾಗೂ ಭೈರವ್ ಸಿಂಗ್ ಭಾಗ ಬರ್ತಕ್ಕಂಥ ಎಲ್ಲ ನನ್ನ ಬಡಜನ ಪರವಾಗಿ ಆನಂದ್ ಸಿಂಗ್ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ. ಯಾಕಂದ್ರೆ ಈ ವಾರ್ಡಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆ ಮಾಡಿದಾಗ ತಾವೆಲ್ಲ ನನಗೆ ಸಹಕಾರ ಮಾಡಿ ಬಹುಮತದಿಂದ ನನ್ನ ನಗರಸಭೆ ಕಳಿಸಿದ್ರಿ. ಅದೇ ನಂತರ ತಾವು ನನಗೆ ಒಂದೇ ಒಂದು ಬೇಡಿಕೆ ಇಟ್ಟಿದ್ರಿ, ಅಣ್ಣ ನಾವೆಲ್ಲ ನಿಮಗೆ ಮತ ಕೊಡ್ತೀವಿ, ಮತ ಹಾಕಿದ್ಮೇಲೆ ನಮಗೆ ಪಟ್ಟ ಮಾಡಿಸ್ಕೊಡು ಅಂತೇಳಿ ತಾವೆಲ್ಲ ಹೇಳಿದ್ರಿ. ಅದೇ ರೀತಿ ನಾನು ಇಲ್ಲಿಂದ ಚುನಾವಣೆ ಪ್ರತಿನಿಧಿಯಾಗಿ ಗೆದ್ದ ಮೇಲೆ ಮಾನ್ಯ ಆನಂದ್ ಸಿಂಗ್ ಸರ್ ಒಂದೇ ಮಾತು ಹೇಳಿದೆ, ಸರ್ ನನ್ನ ಏರಿಯಾದಲ್ಲಿ ಸುಮಾರು 34 ವರ್ಷ ಇರ್ತಕ್ಕಂಥ ಜನರಿಗೆ ಇವತ್ತು ಪಟ್ಟಗಳಿಲ್ಲ, ಅವ್ರು ಇರ್ತಕ್ಕಂಥ ಜಾಗಕ್ಕೆ ದಾಖಲಾತಿಗಳು ಇಲ್ಲ, ದಯಮಾಡಿ ಸರ್ ಅವ್ರಿಗೊಂದು ಸ್ವತಂತ್ರ ಕೊಡ್ರಿ ಸರ್, ಅವ್ರಿಗೆ ದಾಖಲಾತಿ ಮಾಡಿಸಿ ಅಂತ ಹೇಳಿದ್ಮೇಲೆ ಆನಂದ್ ಸಿಂಗ್ ಅವರು ಒಂದೇ ಮಾತು ಹೇಳಿದ್ರು,
ಇವತ್ತು ನಿನ್ನ ಬಡ ಜನರಿಗೆ ಹೇಳು, ಯಾವತ್ತಿಗೆ ಅವ್ರಿಗೆ ಯಾವುದೋ ಒಂದು ಭಯಸ್ಥರಾಗಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ರಿ, ನಾನು ಮಾಡಿಕೊಡ್ತೀನಿ ಅಂತೇಳಿ ಅವತ್ತು ಆನಂದ್ ಸಿಂಗ್ ಅವ್ರು ಮಾತು ಕೊಟ್ಟಿದ್ರು. ಆ ಮಾತಿನ ಪ್ರಕಾರ ಇವತ್ತು ನಮಗೆ ಪಟ್ಟ ಕೊಟ್ಟಿದ್ದಾರೆ. ಅವರಿಗೆ ನಾವೆಲ್ಲರೂ ಚಿರಋಣಿಯಾಗಿರ್ಬೇಕಂತೇಳಿ ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಎಷ್ಟೋ ಜನಪ್ರತಿನಿಧಿಗಳು ಬಂದಿದ್ದಾರೆ, ಹೋಗಿದ್ದಾರೆ. ಆದ್ರೆ ಇವತ್ತು ಆನಂದ್ ಸಿಂಗ್ ಅವರು ಏನು ನಮ್ಮ ಬಡ ಜನರಿಗೆ ಮಾಡಿದ್ದಾರೆ ಅಂತೇಳಿ ನಾವೆಲ್ಲ ಅದನ್ನ ನೆನಪು ಮಾಡ್ಕೊಬೇಕು. ಮುಂದಿನ ದಿನ ನಾವು ನಮ್ಮ ಎಲ್ಲ ಕುಟುಂಬದವ್ರು ಸೇರಿ ನಾವು ಆನಂದ್ ಸಿಂಗ್ ಅವ್ರಿಗೆ ಬೆಂಬಲ ಮಾಡಬೇಕು, ಆನಂದ್ ಸಿಂಗ್ ಅವ್ರ ಜೊತೆಗೆ ಇರ್ಬೇಕಂತೇಳಿ ಈ ಮುಖಾಂತರ ನಾನು ನಿಮಗೆ ಕೈ ಮುಖಾಂತರ ಕೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಸಾಕಷ್ಟು ಜನ ನಮ್ಮ ಅಲ್ಪಸಂಖ್ಯಾತರು ಇಲ್ಲಿ ಇದ್ದೀರಿ, ನಮ್ಮ ಅಕ್ಕಂದ್ರು ನಮ್ಮ ಅಣ್ಣಂದ್ರು ಇದ್ದೀರಿ. ಯಾಕಂದ್ರೆ ಇವತ್ತು ಯಾವ ಪಕ್ಷ ಯಾರಿಗೇನು ಮಾಡಲ್ಲ, ಇವತ್ತು ವ್ಯಕ್ತಿ ಮಾಡೋದು. ಆ ವ್ಯಕ್ತಿ ಯಾರಂದ್ರೆ ನಾವು ಆನಂದ್ ಸಿಂಗ್ ಅಂತೇಳಿ ಈ ವಿಚಾರ ಹೇಳ್ತೀವಿ. ಯಾಕಂದ್ರೆ ಇವತ್ತು ಅಲ್ಪಸಂಖ್ಯಾತರು ಅಂದ್ರೆ ಕಾಂಗ್ರೆಸ್ ಅಪ್ಪ ಅಂತಾರೆ ಎಲ್ಲರೂ. ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಏನ್ ಮಾಡಿದ್ದಾರೆ? ಯಾವ ಪಕ್ಷ ಯಾರಿಗೆ ಏನು ಮಾಡಿಲ್ಲ. ಇವತ್ತು ಆನಂದ್ ಸಿಂಗ್ ಅವರು ಜಾತಿ ಮತ ನೋಡಾರ್ದಂಗೆ ಈ ವಿಜಯನಗರ ಕ್ಷೇತ್ರದಲ್ಲಿ ಎಲ್ಲಾ ಜಾತಿಗಳಿಗೆ ಬಡ ಜನರಿಗೆ ಇವತ್ತು ಅವರು ಸಾಕಾರ ಮಾಡ್ಕೊಂಡ್ ಬಂದಿದ್ದಾರೆ. ಯಾವತ್ತು ಜಾತಿ ಧರ್ಮ ಮಾಡಂತ ವ್ಯಕ್ತಿ ನಮ್ಮ ಆನಂದ್ ಸಿಂಗ್ ಅವರಲ್ಲ. ಎಲ್ಲ ಜಾತಿ ಒಂದೇ ಜಾತಿ ಅಂತಂದು ಹೇಳಿ ಇವತ್ತು ಅವರು ನಮ್ಮ ಊರಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇವತ್ತು ಪಟ್ಟ ಬಂದಿರೋದು ಒಂದೇ ಜಾತಿಗೆ ಸೀಮಿತವಾಗಿಲ್ಲ, ಎಲ್ಲಾ ಜಾತಿಗೆ ಇವತ್ತು ಪಟ್ಟ ಕೊಟ್ಟಿದ್ದಾರೆ. ಅದಷ್ಟೇ ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಜಾತಿ ಭೇದ ಮಾಡೋದಾದ್ರೆ ಒಂದೇ ಜಾತಿಗಾಗಿ ಪಟ್ಟ ಕೊಡ್ತಿದ್ರು, ಆ ರೀತಿ ಕೊಟ್ಟಿಲ್ಲ. ಎಲ್ಲಾ ಜಾತಿ ಧರ್ಮದವರಿಗೆ ಇವತ್ತು ಬಡ ಕುಟುಂಬದವರಿಗೆ ಆನಂದ್ ಸಿಂಗ್ ಅವರು ಪಟ್ಟ ಕೊಟ್ಟಿದ್ದಾರೆ. ನಾವೆಲ್ಲರೂ ಅವ್ರ ಜೊತೆಗೆ ಇರ್ಬೇಕಂತ ಹೇಳಿ ಮತ್ತೊಮ್ಮೆ ನಿಮಗೆ ನಾನು ಕೈ ಮುಗಿದು ಇವತ್ತಿನ ದಿನ ನಮ್ಮ ದ್ವಾರಕೇಶನ್ನವರು ಹಗಲು ರಾತ್ರಿ ನಮ್ಮ ವಾರ್ಡಲ್ಲಿ ಅಡ್ಡಾಡಿ ಸರ್ವೆ ಮಾಡಿ ಇವತ್ತು ಅವ್ರದ್ದು ಸಂದಿಗೆ ನಮಗೆ ಬಹಳ ಸಹಕಾರ ಇದೆ. ಅವ್ರ ತಂಡಕ್ಕೂ ನಾನು ಕೃತಜ್ಞತೆಯನ್ನು ಅದೇ ರೀತಿ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಅಂಥವರ ಪಟ್ಟಿ ಮಾಡಲು ಶ್ರಮಿಸಿದ ದ್ವಾರಕೇಶ್ ರವರು ಮಾತನಾಡಿ, ಸಚಿವ ಆನಂದ್ ಸಿಂಗ್ ರವರ ಸಹಕಾರದಿಂದ ಪಟ್ಟಿ ಮಾಡಲು ಸಾಧ್ಯವಾಯಿತೆಂದು ತಿಳಿಸಿದರು. ಇಷ್ಟು ದಿವಸ 40, 45, 50 ವರ್ಷದಿಂದ ಆಗ್ಲಾರ್ದಂಥ ಕೆಲಸ ಮತ್ತು ಇವತ್ತು ಆನಂದ್ ಸಿಂಗ್ ಸಾಹೇಬರು ಮತ್ತು ಮುನ್ನಾ ಸರ್ ಅದ್ರ ಹಿಂದೆ ನಮ್ಮ ಎಷ್ಟು ಕಷ್ಟ ಇದೆ ಅಂದರೆ ನಾವು ಹೇಳೇ ಕೂಡ ಅಷ್ಟು ದೊಡ್ಡ ವ್ಯಕ್ತಿ ಕೂಡ ಅಲ್ಲ ನಾನು. ಯಾಕಂದರೆ ಅಂಥ ಕೆಲಸವನ್ನು ಇವತ್ತು ನಮ್ಮ ಟೀಮೆಲ್ಲ ನಿಂತ್ಕೊಂಡು ರಾತ್ರಿ 1.5 ವರ್ಷದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಆದರೆ ಅದ್ರ ಜೊತೆಲಿ ನಮ್ಮ ಮುನ್ನಾ ಸರ್ ಭಾಳಷ್ಟು ಸಪೋರ್ಟ್ ಕೊಟ್ಟಾರೆ. ಆಮೇಲೆ ಈ ಪಟ್ಟ ಅನ್ನೋದು ಇನ್ನೊಂದು ಏನಂದರೆ ಕೆಲವ್ರಿಗೆ ಇನ್ನೂ ಮಿಸ್ಗೈಡ್ ಇದೆ. ಇದರಿಂದ ಏನಾಗ್ತೈತೆ ಏನು ಬಿಡ್ತೈತೆ ಅನ್ನೋದು ಇನ್ನೂ ಯಾರಿಗೂ ಪರಿಜ್ಞಾನ ಇಲ್ಲ. ಇವತ್ತು ನೋಡ್ರಿ, ನಮ್ಮ ಮನೆಯಾಗ ಹೆಣ್ಮಕ್ಳಿಗೆ ಮದುವೆ ಆಗಬೇಕಂದ್ರೆ, ಲೋನ್ ಬೇಕಂದರೆ, ಯಾರಿಗೇನೋ ಒತ್ತಿಡಬೇಕಂದ್ರೆ, ಇಲ್ಲ ಸಾಲ ಏನೋ ಮಾಡ್ಕೊಂಡು ಬಿಸ್ನೆಸ್ ಮಾಡಬೇಕಂದ್ರೆ, ಇಲ್ಲ ನಮ್ಮ ಮಕ್ಕಳಿಗೆ ಎಜುಕೇಷನ್ ಮಾಡಬೇಕಂದ್ರೆ, ಯಾವುದೇ ಥರ ಎಲ್ಲ ರೀತಿಯ ಅನುಕೂಲಕ್ಕೆ ಇವತ್ತು ನಮ್ಮ ಆನಂದ್ ಸಿಂಗ್ ಸಾಹೇಬರು ಮಾಡಿಕೊಟ್ಟಾರೆ. ಅಂದರೆ ಅವರಿಗೆ ನಾವು ಜೀವನ ಪೂರ್ತಿ ಅವರಿಗೆ ಋಣವಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಯಾವುದೋ ಪಕ್ಷದವರು ಯಾರ್ಯಾರು ಬರ್ತಾರೆ, ಆಶ್ವಾಸನೆಗಳು ಕೊಟ್ಟಿದ್ದಾರೆ, ಎಷ್ಟು ವರ್ಷಗಳಿಂದ ಕೊಟ್ಟಿದ್ದಾರೆ. ಆದರೆ ಇಂಥ ಕೆಲಸಕ್ಕೆ ಯಾರು ಕೈ ಹಾಕಿದ್ದಿಲ್ಲ. ಇವತ್ತು ಹಾಕಿರತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಆನಂದ್ ಸಿಂಗ್. ಮೂಲ ಕಾರಣ ಅಂದರೆ ಅವರು. ಯಾಕಂದರೆ ಅವ್ರಿಗೆ ಏನು ಹೇಳಿದ್ರು ಕಮ್ಮಿನೇ. ಯಾಕಂದರೆ ಈಗ ಇರ್ತಕ್ಕಂಥ ಈಗ ನೋಡ್ಬೋದು, ದೊಡ್ಡ ದೊಡ್ಡ ಸೌಕರ್ಯಗಳೆಲ್ಲ ಲೇಔಟ್ಗಳಿರ್ತಾರೆ, ಅವ್ರಿಗೇನು ಸಂಬಂಧ ಇಲ್ಲ, ಅವ್ರಿಗೇನು ನಡೀತಾ ಇರ್ತದೆ. ಆದರೆ ಸ್ಲಮ್ಮಲ್ಲಿರ್ತಕ್ಕಂಥ ಬಡವರ ಬಗ್ಗೆ ಇವತ್ತು ಕಾಳಜಿ ವಹಿಸಿ 40-50 ವರ್ಷ ಆಗದಂಥ ಕೆಲಸ ನಮಗೆ ಮಾಡಿಕೊಟ್ಟಾರಂದರೆ ನಾವು ಜೀವನ ಪೂರ್ತಿ ಅವ್ರ ನೆನಪಲ್ಲಿರಬೇಕು. ನಮ್ಮದೇ ಆದಂಥ ಅವ್ರಿಗೆ ಸಹಾಯ ಯಾವತ್ತಿಗೂ ಯಾವುದೇ ವಿಚಾರದಲ್ಲಿ ಅವ್ರ ಮುಂದೆ ನಾವು ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಪೋರ್ಟ್ ಆಗಿ ನಿಂದಿರಬೇಕಂತ ಹೇಳಿ 2 ಮಾತು ಮುಗಿಸ್ತೀವಿ. ಇನ್ನು ಬಹುವರ್ಷಗಳ ಬೇಡಿಕೆಯನ್ನ ಈಡೇರಿಸಿರುವ ಸಚಿವ ಆನಂದ್ ಸಿಂಗ್ ರವರ ಬಡವರ ಮೇಲಿನ ಕಾಳಜಿಗೆ ನಾವು ಸದಾ ಋಣಿಯಾಗಿರುತ್ತೇವೆಂದು ಹಕ್ಕುಪತ್ರ ಪಡೆದ ಫಲಾನುಭವಿಗಳು ಸಚಿವ ಆನಂದ್ ಸಿಂಗ್ ರವರಿಗೆ ಕೃತಜ್ಞತೆ ತಿಳಿಸಿದ್ದಾರೆ. ಅಂಬೇಡ್ಕರ್ ನಗರದ ನಮ್ಮ ಬಡ ಕುಟುಂಬದವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸಿದ್ದೀನಿ. ಇವತ್ತು ನಮಗೆ 40 ವರ್ಷದ ಕನಸು ಹಬ್ಬ ಇದ್ದಂಗೆ. ನಾವು 40 ವರ್ಷದಿಂದ ಭಾಳ ಜನನ ನಾವು ಗೆಲ್ಸಿ ಆರಿಸಿ ತಂದಿದ್ವಿ. ನಮ್ಗೆ ಅವ್ರು ಯಾರು ಏನೂ ಮಾಡಲಿಲ್ಲ. ನಮಗೆ ಇಲ್ಲಿ ಹೋರಾಡಿ ಸಾಕಾಗಿತ್ತು 40 ವರ್ಷದಿಂದ. ಅದಕ್ಕೆ ನಾವು 40 ವರ್ಷದ ಕನಸು ಇವತ್ತು ನನಸಾಗೈತೆ. ಜಮ್ಮನ್ ಸರ್ ಅವರು ನಮಗೆಲ್ಲ ಪಟ್ಟ ಕೊಡಿಸಿ ನಮಗೆ ಒಳ್ಳೇದು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪರವಾಗಿ ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ತಿಳಿಸೋಕೆ ಇಷ್ಟ. ಮಂಕಳಂ ತಾಯಿ ದಯದಿಂದ ನಮ್ಮೆಲ್ಲ ಜನಗಳಿಗೂ ಇವತ್ತು ಜಮ್ಮನಾರ್ ಕಡೆಯಿಂದ ಪಟ್ಟ ಬಂದೈತೆ. ನಾವಿಲ್ಲಿ ಎಲ್ಲರೂ ಸೇರಿ ಆರಿಸಿ ಕಳಿಸೋದಕ್ಕೂ ಇವತ್ತು ಒಂದು ದೊಡ್ಡ ಸಾರ್ಥಕವಾಗೈತೆ. ಆಮೇಲೆ ಇವತ್ತು ನಮ್ಮ ಆನಂದ್ ಸಿಂಗ್ ಸರ್ ಕೂಡ ಹೆಚ್ಚಿನ ರೀತಿಯಲ್ಲಿ ನಮ್ಮ ಏರಿಯಾದ ಬಗ್ಗೆ ಕಾಳಜಿ ತಗೊಂಡು ಜಮ್ಮನ ಕೂಡ ಕಾಳಜಿ ತಗೊಂಡು ನಮ್ಮ ಜನಗಳಿಗೆ ಇವತ್ತೊಂದು ಪಟ್ಟ ಬಂತು. ಈ ಪಟ್ಟದಿಂದ ನಾವು ಇವತ್ತಿನವರೆಗೂ ಒಂದು ಲೋನ್ ತಗ್ಸೋದಾಗಲಿ, ಒಂದು ಬ್ಯಾಂಕ್ನಾಗ ಏನಾರ ಮಾಡೋದಾಗಲಿ ಯಾವುದೇ ರೀತಿಯಿಂದ ಅನುಕೂಲ ಇದ್ದಿಲ್ಲ. ಇವತ್ತು ಪಟ್ಟ ಬಂದೈತಿ. ನಮ್ಗೆ ಏನೋ ಒಂದು ಆಧಾರ ಸ್ತಂಭ, ನಮಗೂ ನಮ್ಮ ಮಕ್ಕಳಿಗೂ ನಮ್ಮ ಕುಟುಂಬಕ್ಕೂ ನಮ್ಮ ಮುಂದೆ ಮಕ್ಕಳು ಊಟೋದಕ್ಕೂ ಒಂದು ದೊಡ್ಡ ಸ್ತಂಭ
ಇವತ್ತು ನಮಗೆ ಆಧಾರ ಎಂಬುದು ಇವತ್ತು ಜಮ್ಮನಾರ್ ಕಡೆಯಿಂದ ನಮಗೆ ಸಿಕ್ಕೈತೆ. ನಮ್ಮೆಲ್ಲ ಜನಗಳ ಪರವಾಗಿ, ನಮ್ಮ ಏರಿಯಾ ಪರವಾಗಿ ಎಲ್ಲರಿಗೂ ಜಮ್ಮನರ್ಗ ಆನಂದ್ ಸಿಂಗ್ ಸರ್ಗೆ ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇಲ್ಲಿ 40 ವರ್ಷ ಆಯಿತು. 40 ವರ್ಷದಿಂದ ಎಂತೆಂಥವ್ರು ಬಂದು ಆಶ್ವಾಸ ಕೊಟ್ಟು ಹೋಗ್ತಿದ್ರು ಹೊತ್ತು ಯಾರೂ ಇಂಥ ಸಾಧಿಸಿ ತೋರಿಸಿಲ್ಲ. ಆದರೆ ನಮ್ಮ ಆನಂದ್ ಸಿಂಗ್ ಅವರು ಇವತ್ತು ನಮಗೆ ಪಟ್ಟ ಕೊಡಕತ್ತಾರೆ. ಹಂಗಾಗಿ ನಮ್ಮೆಲ್ಲರಿಗೂ ಭಾಳ ಸಂತೋಷವಾಗಿದೆ. ಆದರೆ ನಮ್ಮ ಜಮ್ಮಣ್ಣವರು ಒಂದು ಮಾತು ಕೊಟ್ಟರು, ನಾ ಗೆದ್ದು ಬಂದಾಗ ನೀವು ಪಟ್ಟ ಮಾಡಿಕೊಟ್ಟಂತೇಳಿ ಅದನ್ನು ಸಾಧಿಸಿ ತೋರಿಸಿದ್ರು ಇವತ್ತು. ಅದು ನನಗೆ ತುಂಬ ಸಂತೋಷವಾಗಿದೆ. ಐತಿಹಾಸಿಕ ಹಂಪಿಯ ಪ್ರತಿಯೊಂದು ಸ್ಮಾರಕಗಳು ತಮ್ಮದೇ ಆದ ಗತಕಾಲದ ವೈಭವವನ್ನ ಬಿಂಬಿಸುತ್ತವೆ. ಹೀಗೆ ಈ ಸ್ಮಾರಕಗಳನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಹಂಪಿಯಲ್ಲಿನ ಕೆಲ ಪ್ರಮುಖ ಸ್ಮಾರಕಗಳನ್ನ ಕಟ್ಟುನಿಟ್ಟಾಗಿ ಸಂರಕ್ಷಿಸಿಕೊಂಡು ಬರಲಾಗುತ್ತಿದೆ. ಆದ್ರೆ ಮಂಡ್ಯದ ದೀಪಕ್ ಗೌಡ ಎಂಬ ಯುವಕ ಹಂಪಿಯ ಹೇಮಕೂಟ ಸಂರಕ್ಷಿತ ಸ್ಮಾರಕ ಹಾಗೂ ಅದರ ಪರಿಸರದಲ್ಲಿ ಕನ್ನಡ ಗೀತಗಾಯನಕ್ಕೆ ನೃತ್ಯ ಮಾಡಿ ಅದರ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದನು. ಈ ವಿಡಿಯೋವನ್ನ ನೋಡಿದ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಹಂಪಿ ಪೊಲೀಸ್ ಠಾಣೆಯಲ್ಲಿ ಯುವಕನ ವಿರುದ್ಧ ದೂರು ಸಲ್ಲಿಸಿದ್ದ ಭಾಗವಾಗಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹೀಗೆ ಯಾರೇ ಆಗಲಿ ಈ ರೀತಿ ಸ್ಮಾರಕಗಳ ಮೇಲೆ ನೃತ್ಯ ಪ್ರದರ್ಶಿಸಿದ್ರೆ ಶಿಕ್ಷೆ ಹಾಗೂ ದಂಡ ತಪ್ಪಿದ್ದಲ್ಲ. ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯದ ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬರ ಹೊಣೆಯಾಗಬೇಕಿದೆ. ಯುವಕರಲ್ಲಿ ಕ್ರೀಡಾ ಸ್ಫೂರ್ತಿ ಬೆಳೆಸುವ ನಿಟ್ಟಿನಲ್ಲಿ ಸಮಾಜ ಸೇವಕ ಸಿದ್ಧಾರ್ಥ ಸಿಂಗ್ ರವರ ಪ್ರಾಯೋಜಕತ್ವದಲ್ಲಿ ಫೆಬ್ರವರಿ 1ರಿಂದ ವಿಜಯನಗರ ಪ್ರೀಮಿಯರ್ ಲೀಗ್ ಹೊನಲು ಬೆಳಕು ಕ್ರಿಕೆಟ್ ಟೂರ್ನಿಯನ್ನ ನಡೆಸಿ ವಿಜೇತರಿಗೆ ಕಪ್ ಹಾಗೂ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗಿತ್ತು. ಇನ್ನು ಗ್ರಾಮೀಣ ಕ್ರೀಡೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ದಿನಾಂಕ 3ರಿಂದ 3 ದಿನಗಳ ಕಾಲ ಪುರುಷ ಹಾಗೂ ಮಹಿಳೆಯರ ಹೊನಲು ಬೆಳಕು ಕಬಡ್ಡಿ ಪಂದ್ಯಾವಳಿಯನ್ನ ಪ್ರಾರಂಭಿಸಲಾಗುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 2ರಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಿದ್ಧಾರ್ಥ್ ಸಿಂಗ್ ರವರು ಮಾತನಾಡಿ, ಈ ಪಂದ್ಯದಲ್ಲಿ 70 ತಂಡಗಳು ಭಾಗಿಯಾಗಿದ್ದು ಅದರಲ್ಲಿ 14 ಮಹಿಳೆಯರ ತಂಡಗಳಿವೆ. ಮಾರ್ಚ್ 3ರಿಂದ 3 ದಿನಗಳ ಕಾಲ ಕಲ್ಯಾಣ ಕರ್ನಾಟಕ ಕಬಡ್ಡಿ ವೈಭವ ವಿಕೆಎಲ್ ಸೀಸನ್ 1 ಕೈಗೊಳ್ಳಲಾಗಿದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಪುರುಷರು ಹಾಗೂ ಮಹಿಳೆಯರಿಗಾಗಿ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯನ್ನ ನಡೆಸುವ ಮೂಲಕ ಯುವಕ ಯುವತಿಯರಲ್ಲಿ ಕ್ರೀಡಾ ಸ್ಫೂರ್ತಿಯ ಜೊತೆಗೆ ಗ್ರಾಮೀಣ ಕ್ರೀಡೆಯನ್ನ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಈ ಪಂದ್ಯವನ್ನ ಆಯೋಜಿಸಲಾಗಿದೆ. ಈ ಪಂದ್ಯದ ಉದ್ಘಾಟನೆಗೆ ನವದೆಹಲಿಯ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾದ ಪವನ್ ಕುಮಾರ್ ಶರಾವತ್ ಹಾಗೂ ಸಚಿನ್ ತನ್ವರ್ ರವರಿಂದ ಉದ್ಘಾಟನೆಗೊಳ್ಳಲಿದೆ. ತನ್ನಿಮಿತ್ತ ದಿನಾಂಕ 3ರಂದು ವಡಕರಾಯ ದೇವಸ್ಥಾನದಿಂದ ಪಥಸಂಚಲನ ನಡೆಸಿ ಸಂಜೆ 7ಕ್ಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದೆಂದು ತಿಳಿಸಿದ್ದಾರೆ. ಮೊದಲನೇ ಬಹುಮಾನ 1,08,000 ರೂಪಾಯಿ, ಎರಡನೇ ಬಹುಮಾನ 81,000 ರೂಪಾಯಿ, 3 ಮತ್ತು 4ನೇ ಬಹುಮಾನಕ್ಕೆ ತಲಾ 54,000 ರೂಪಾಯಿ ನಿಗದಿಪಡಿಸಲಾಗಿದೆ ಎಂದು ತಿಳಿಸಲಾಗಿದೆ. ಸಂಜೆ ನಾಳೆ 3ನೇ ತಾರೀಕು ಸಂಜೆ 4:45 ಗಂಟೆಗೆ ವಡಕರಾಯಗುಡಿ ದೇವಸ್ಥಾನದಿಂದ ಈ ಪಂದ್ಯಾವಳಿಯಲ್ಲಿ ನೋಂದಾವಣೆ ಆಗಿರ್ತಕ್ಕಂಥ ಟೋಟಲ್ 70 ತಂಡಗಳು, ಅದರಲ್ಲಿ 56 ತಂಡಗಳು ಪುರುಷರದು, 14 ತಂಡಗಳು ಮಹಿಳೆಯರದು, ಎಲ್ಲ 70 ತಂಡಗಳು ಸೇರಿ ವಡಕರಾಯಗುಡಿ ದೇವಸ್ಥಾನದಿಂದ ಒಂದು ಪಥಸಂಚಲನ ಮಾಡುವ ಮುಖಾಂತರ ಯುವಕರಲ್ಲಿ ಹಾಗೂ ನಾಗರಿಕರಲ್ಲಿ ಆರೋಗ್ಯದ ಬಗ್ಗೆ, ಅವರ ಕ್ರೀಡಾ ಮೇಲೆ ಇರ್ತಕ್ಕಂಥ ಅಭಿಮಾನದ ಬಗ್ಗೆ ಅರಿವು ಮೂಡಿಸುವ ಒಂದು ಪಥಸಂಚಲನ ಇದಾಗಿರುತ್ತದೆ. ಅದರ ಜೊತೆಗೆ ವಡಕರಾಯಗುಡಿಯಿಂದ ಶುರುವಾಗಿದ್ದು ಪುಣ್ಯಮೂರ್ತಿ ಸರ್ಕಲ್, ಮೂರಂಗಡಿ ಸರ್ಕಲು, ಪುಣ್ಯಮೂರ್ತಿ ಸರ್ಕಲು, ಅಶೋಕ್ ಬುಕ್ ಸ್ಟಾಲ್ ಜಂಕ್ಷನು, ತದನಂತರ ಪುನೀತ್ ರಾಜ್ಕುಮಾರ್ ಸರ್ಕಲ್ಲು, ಅದಾದಮೇಲೆ ಜಬ್ಬಲ್ ಸರ್ಕಲಿಂದ ನೇರವಾಗಿ ನಾವು ಜಿಲ್ಲಾ ಕ್ರೀಡಾಂಗಣದಲ್ಲಿ ಪ್ರವೇಶ ಆಗುತ್ತೆ ಎಲ್ಲ ತಂಡಗಳು. ಸೊ ಹಾಗಾಗಿ ಸಂಜೆ 7 ಗಂಟೆಯಿಂದ ಉದ್ಘಾಟನೆ ಕಾರ್ಯಕ್ರಮ, ಒಂದು ವೇದಿಕೆ ಕಾರ್ಯಕ್ರಮವನ್ನು ಮಾಡಿದ ನಂತರ ಮೊದಲನೇ ಮ್ಯಾಚ್ ನಡೆಯುತ್ತೆ. ಸತತವಾಗಿ 3 ದಿನ ಇದು ನಡೆಸ್ತಿರೋದು ಸಿದ್ಧಾರ್ಥ್ ಸಿಂಗ್ ಅಷ್ಟೇ ಅಲ್ಲ, ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ಕಬಡ್ಡಿ ಕ್ರೀಡಾಪಟುಗಳು, ಅನುಭವಸ್ಥರು, ಅವರೆಲ್ಲ ಸಲಹೆ ಸೂಚನೆ ಮಾರ್ಗದರ್ಶನದಿಂದ ನಾವೆಲ್ಲರೂ ಕೈ ಜೋಡಿಸಿ ಇದು ಕಾರ್ಯಕ್ರಮ ನಡೆಸ್ತಿದ್ದೀವಿ.
ಸ್ಪಷ್ಟವಾಗಿ ಉದ್ದೇಶ ತಿಳಿಸಿದ್ದಾರೆ. ಯಾಕಂದರೆ ಇವತ್ತಿನ ದಿನದಲ್ಲಿ ಯುವಕರಿಗೆ ಕೆಟ್ಟ ಅಭ್ಯಾಸಗಳಿಗೆ, ದುಶ್ಚಟಗಳಿಗೆ ಬಲಿಯಾಗೋದು ತುಂಬ ಸರಳ ದಾರಿ ಆಗಿರೋದ್ರಿಂದ ಅವರಲ್ಲಿ ಒಂದು ಸಾಮಾಜಿಕ ಸಂದೇಶವನ್ನು ಕೊಟ್ಟು ಅವರ ಶಾರೀರಿಕ ಅಭ್ಯಾಸಗಳಾಗಿರ್ಬೋದು, ಅವರ ಕ್ರೀಡೆದ ಮೇಲೆ ಇರ್ತಕ್ಕಂಥ ಅಭಿಮಾನದ ಬಗ್ಗೆ ನಾವು ಅವರಿಗೆ ಅರಿವು ಮೂಡಿಸಿ. ಇದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ನಾವು ವಿಜಯನಗರ ಪ್ರೀಮಿಯರ್ ಲೀಗ್ ಅಂಥೇಳಿ ನಾವು ಕ್ರಿಕೆಟ್ ಪಂದ್ಯಾವಳಿನೂ ನಡೆಸಿದ್ವಿ. 18 ದಿನ ಯಶಸ್ವಿಯಾಗಿ ಅದೂ ನಡೆದಿತ್ತು, ಯಾವುದೇ ಅಡಚಣೆ ಇಲ್ದಂಗೆ. ಅದು ಬಿಟ್ಟು ವಿಶೇಷವಾಗಿ ನಮ್ಮ ವಿಜಯನಗರ ಕ್ಷೇತ್ರದಿಂದ 16 ತಂಡಗಳು ಭಾಗವಹಿಸ್ತಿದ್ದಾವೆ. ನಮ್ಮ ಕ್ಷೇತ್ರದ ಜನತೆಗೂ ನಾವು ಆದ್ಯತೆ ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳಿಗೆ ಒಂದು ವೇದಿಕೆ ಕೊಡೋ ಒಂದು ಅವಕಾಶ ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ. ಅದರಲ್ಲಿ 15 ಪುರುಷರ ತಂಡ, 1 ಮಹಿಳೆಯರ ತಂಡ, ವಿಶೇಷವಾಗಿ ನಮ್ಮ ವಿಜಯನಗರ ಕ್ಷೇತ್ರದಿಂದ. ಸೊ ಹಾಗಾಗಿ ಮೊದಲನೇ ಬಹುಮಾನಕ್ಕೆ, 2ನೇ ಬಹುಮಾನಕ್ಕೆ ಅಂಥೇಳಿ ನಾವು ಅಷ್ಟು ನಗದು ನಾವು ಬಹುಮಾನ ನಾವು ಡಿಸೈಡ್ ಮಾಡಿದ್ದೀವಿ. ಮೊದಲನೇ ಬಹುಮಾನಕ್ಕೆ 1,08,000 ರೂಪಾಯಿ, 2ನೇ ಬಹುಮಾನಕ್ಕೆ 81,000 ರೂಪಾಯಿ, 3ನೇ ಮತ್ತು 4ನೇ ಬಹುಮಾನಕ್ಕೆ ಸರಿ ಸಮಾನಾಗಿ 54,000 ರೂಪಾಯಿ ನಾವು ನಿಗದಿ ಮಾಡಿರ್ತೀವಿ. ಇದಕ್ಕೆ ಉದ್ಘಾಟಕರಾಗಿ ಹಾಗೂ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರ ಮಟ್ಟದಲ್ಲಿ ಆಡಿರ್ತಕ್ಕಂಥ ಪವನ್ ಕುಮಾರ್ ಶರಾವತ್ ಅವರು ಬರಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ನಾಳೆ ಸಂಜೆ ಅವರು ಬರ್ತಾರೆ. ಈ ಪಂದ್ಯಾವಳಿಗೆ ಪ್ರೋತ್ಸಾಹ ಕೊಟ್ಟು ಉದ್ಘಾಟಕರಾಗಿ ಅವರು ಪ್ರವೇಶ ಮಾಡ್ತಿದ್ದಾರೆ. ಅವ್ರ ಜೊತೆ ಇನ್ನೋರ ರಾಷ್ಟ್ರ ಮಟ್ಟದ ಕಬಡ್ಡಿ ಪ್ಲೇಯರು ಸಚಿನ್ ತನ್ವರ್ ಅಂಥೇಳಿ ಅವರು ಬರ್ತಿದ್ದಾರೆ. ಅವರಿಬ್ಬರಿಗೂ ನಾವು ಸ್ವಾಗತವನ್ನು ಮಾಡಿಕೊಂಡು ಅವರ ಮುಖಾಂತರ ನಾವು ಈ ಕಾರ್ಯಕ್ರಮಕ್ಕೆ, ಈ ಒಂದು ಪಂದ್ಯಾವಳಿಗೆ ಚಾಲನೆ ಕೊಡಬೇಕಂಥೇಳಿ ನಾವು ಅಂದ್ಕೊಂಡಿದ್ದೀವಿ. ಒಟ್ಟಾರೆ ಉದ್ದೇಶ ನಾವು ಸ್ಪಷ್ಟವಾಗಿ ತಿಳಿಸಿರೋದೇನೆಂದರೆ, ಯುವಕರಲ್ಲಿ ಒಂದು, ನಾನು ಸ್ಪೋರ್ಟ್ಸ್ ಮ್ಯಾನ್ ಇರೋದರಿಂದ ನಾನು ಒಬ್ಬನೇ ಅಲ್ಲ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ನಮ್ಮ ಕ್ಷೇತ್ರಕ್ಕೆ ರಾಜ್ಯ ಮಟ್ಟದಲ್ಲಾಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಇಲ್ಲಿ ಕುಂತಿದ್ದಾರೆ. ಸೊ ಹಾಗಾಗಿ ನಾವೆಲ್ಲರೂ ಸೇರಿ ನಮ್ಮ ಯುವಕರಲ್ಲಿ ಇನ್ನೂ ಹೆಚ್ಚಿನ ಉತ್ಸಾಹ ತುಂಬುವ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದೀವಿ. ಇನ್ನು ನಮ್ಮ ಕೋರಿಕೆಯ ಮೇರೆಗೆ ಸಿದ್ಧಾರ್ಥ್ ಸಿಂಗ್ ರವರ ಪ್ರಾಯೋಜಕತ್ವದಲ್ಲಿ ಕಲ್ಯಾಣ ಕರ್ನಾಟಕ ಕಬಡ್ಡಿ ಪಂದ್ಯಾವಳಿಯನ್ನ ಹಮ್ಮಿಕೊಳ್ಳಲಾಗಿದೆ. ಪಂದ್ಯಕ್ಕೆ ಬರುವ ಪಟುಗಳಿಗೆ ಬಸ್ ಪ್ರಯಾಣದ ಶುಲ್ಕವನ್ನ ನೀಡಲು ನಿರ್ಧರಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವ ಎಲ್ಲ ಜಿಲ್ಲೆಗಳಿಂದ ಬರುವಂತಹ ತಂಡಗಳನ್ನ ಹೊರತುಪಡಿಸಿ ವಿಜಯನಗರ ಜಿಲ್ಲೆಯಿಂದ ಸುಮಾರು 15 ತಂಡಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಅಂಪೈರ್ಗಳನ್ನೇ ನಿರ್ಣಾಯಕರನ್ನಾಗಿ ಆಹ್ವಾನಿಸಲಾಗಿದೆ ಎಂದು ಹಿರಿಯ ಕಬಡ್ಡಿ ಆಟಗಾರ ಪಿ ವೆಂಕಟೇಶ್ ರವರು ತಿಳಿಸಿದ್ದಾರೆ. ಬಹುದಿನಗಳಿಂದ ಹೊಸಪೇಟೆ, ಅದು ನೂತನವಾದಂಥ ವಿಜಯನಗರ ಜಿಲ್ಲೆಯಲ್ಲಿ ಈ ಕಬಡ್ಡಿ ಟೂರ್ನಮೆಂಟನ್ನು ಮಾಡಬೇಕನ್ನುವಂಥ ಬಹುದಿನಗಳ ಕನಸಿತ್ತು. ಕಾರಣಾಂತರಗಳಿಂದ ಅದು ಮುಂದೋಗ್ತಾ ಇತ್ತು. ಉದ್ದೇಶ ಏನಂತ ಹೇಳಿದ್ರೆ, ಗ್ರಾಮೀಣ ಕ್ರೀಡೆಗಳನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ನಾವು ಪ್ರಯತ್ನ ಮಾಡಿದ್ವಿ. ಇದಕ್ಕೆ ಒಂದು ಪ್ರಯತ್ನ ಆಗ್ಬೇಕಂದ್ರೆ ಸಹ ಆ ರೀತಿ ಒಂದು ಇದಕ್ಕೆ ಮುಖ್ಯವಾಗಿ ಬೇಗ ಇರುವಂಥದ್ದೇ ದುಡ್ಡು ಜಾಸ್ತಿ ಇರೋದ್ರಿಂದ ಅಂತರನ್ನ ನಾವು ಹುಡುಕ್ತಾ ಇದ್ವಿ. ಇದರಲ್ಲಿ ಇವತ್ತಿಗೆ ಇನ್ನೊಂದು ನಾನು ತಮ್ಮ ಗಮನಕ್ಕೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದು ಪಕ್ಷಾತೀತವಾದಂಥ ಒಂದು ಕಾರ್ಯಕ್ರಮ. ಇದೇನೆಂದರೆ ಕ್ರೀಡಾಭಿಮಾನಕ್ಕೋಸ್ಕರ ಮಾಡುವಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ಈ ಒಂದು ಇದಕ್ಕೆ ಹಳೆಯ ಹಿರಿಯ ಕ್ರೀಡಾಪಟುಗಳ ಸಮಕ್ಷಮದಲ್ಲಿ ಕೂತ್ಕೊಂಡು ಮಾತಾಡಿ ಇದನ್ನು ಯಾವ ರೀತಿ ಮಾಡ್ಬೇಕನ್ನುವಂಥ ನಿಟ್ಟಿನಲ್ಲಿ, ಈಗ ನಮಗೇನು ಹಿಂದುಳಿದ 7 ಜಿಲ್ಲೆಗಳೇನಿದಾವೆ ಕಲ್ಯಾಣ ಕರ್ನಾಟಕ, ಆ ಭಾಗದಿಂದನೇ ಆ ತಂಡವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ 3 ಪ್ಯಾನ್ ಇಂಡಿಯಾ ಪ್ಲೇಯರ್ಸನ್ನು ನಾವು ಕರೆಸಿ ಆಡಿಸ್ಬೇಕನ್ನುವಂಥ ಒಂದು ತೀರ್ಮಾನ ಮಾಡಿದ್ದೀವಿ. ಅವ್ರು ಬರುವಂಥವ್ರಿಗೆ ಯಾವ ಊರಿಂದ ಬರ್ತಾರೆ ಅಲ್ಲಿಂದ ಅವ್ರಿಗೆ KSRTC ಚಾರ್ಜ್ ಏನಿರುತ್ತೆ ಅದು ಕೊಡೋದ್ರ ಜೊತೆಗೆ ಕ್ರೀಡೆಯನ್ನು ಬೆಳೆಸೋದಕ್ಕೆ, ಆಮೇಲೆ ಹೊಸಪೇಟೆಯಲ್ಲಿ ಅದು ನೂತನ ವಿಜಯನಗರ ಜಿಲ್ಲೆಯಲ್ಲಿ ನೋಡೋದಕ್ಕೆ ಭಾಳ ವಿನೂತನವಾದಂಥ ಒಂದು ಅಂಕಣವನ್ನು, ಅದು ಮ್ಯಾಟ್ ಕಬಡ್ಡಿ ಮಾಡ್ಬೇಕಂತಂದು ಇದರಲ್ಲಿ ಮುಖ್ಯವಾಗಿ ನಾವು ಲೋಕಲ್ಸ್ಗೆ ನಮ್ಮ ಸ್ಥಳೀಯವಾದಂಥ ವಿಜಯನಗರ ಜಿಲ್ಲೆಗೆ ಹೆಚ್ಚಿನ ಪ್ರಾತಿನಿಧ್ಯತೆ ಕೊಟ್ಟು ಒಂದೊಂದು ಜಿಲ್ಲೆಗೆ 6-7 ತಾಲೂಕುಗಳು ಇರ್ತವೆ. ಆ 6-7 ತಾಲೂಕನ್ನು ಹೊರತುಪಡಿಸಿ ಸಹ ನಮ್ಮ ವಿಜಯನಗರ ಜಿಲ್ಲೆಯಿಂದ ನಾವು ಸುಮಾರು ಒಂದು 15 ತಂಡಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ 15 ತಂಡಗಳ ಒಂದು ಜೊತೆಯಲ್ಲಿ ಈಗೇನು 3ನೇ ತಾರೀಕಿನ ದಿವಸ ನಾವು ಸಾಯಂಕಾಲ 4 ಗಂಟೆಗೆ ಒಡಕರಾಯನಗುಡಿಯಿಂದ ಪಥಸಂಚಲನವನ್ನು ಮಾಡ್ತೀವಿ. ನಾವು ಹೋಸ್ಟ್ ಮಾಡೋಂಥ ಜಿಲ್ಲೆ ನಮ್ಮದಾಗಿರೋದ್ರಿಂದ ನಾವು ಲಾಸ್ಟಲ್ಲಿ ಇರ್ತೀವಿ.
ಮೊದಲನೇದಾಗಿ ಕೊಪ್ಪಳ, ಎರಡನೇದಾಗಿ ರಾಯಚೂರು, ಯಾದಗಿರಿ, ಆಮೇಲೆ ಇನ್ನೊಂದೇನೆಂದರೆ ಬೀದರ್, ಕಲಬುರಗಿ, ಬೀದರ್. ತದನಂತರದಲ್ಲಿ ನಮ್ಮ ಬಳ್ಳಾರಿ ಮತ್ತು ನಮ್ಮ ವಿಜಯನಗರ ಜಿಲ್ಲೆ ಇರ್ತವೆ. ಆ ಒಂದು ಇದರಲ್ಲಿ ಸಹ ಇವತ್ತು ಒಂದು ಅದ್ಭುತವಾದಂಥ ಒಂದು ಕ್ರೀಡೆ, ಒನಲು ಬೆಳಕಿನ ಕ್ರೀಡೆ. ಇವತ್ತೇನು ನಾವು ಪ್ರೋ ಕಬಡ್ಡಿ ಲೀಗ್ಗಳೇನು ನಾವು ನೋಡ್ತಾ ಇದ್ವಿ, ಅಂಥ ಮಟ್ಟದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದ ಅಂಪೈರಿಂಗ್ ಮಾಡಿರ್ತಕ್ಕಂಥ ಅಮೆಚೂರ್ ಅಸೋಸಿಯೇಷನ್ ಕಡೆಯಿಂದನೇ ನಾವು ನಿರ್ಣಾಯಕರಾಗಿ ಅವ್ರು ಕರೆಸಿದ್ದೀವಿ. ಪ್ರತಿಯೊಂದು ವಿಷಯಗಳನ್ನು ಸಹ ಭಾಳ ಅಚ್ಚುಕಟ್ಟಾಗಿ, ಭಾಳ ನೀಟಾಗಿ ಅಂದುಕೊಂಡಂಥ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಪಿಚ್ಗಳು ಹೇಗಿರ್ತಾವೆ ಅದೇ ರೀತಿ ಆ ಒಂದು ಅಂಕಣವನ್ನು ರೆಡಿ ಮಾಡೋದ್ರ ಜೊತೆಗೆ ತದನಂತರದಲ್ಲಿ ಅಂಥ ಒಂದು ಅಂಪೈರ್ಸ್ಗಳನ್ನ ನಾವು ಲೋಕಲ್ ಆಗಿರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಅಂಪೈರ್ಸ್ಗಳನ್ನಾಗಲಿ ಅಥವಾ ನಾವು ಲೋಕಲೇಟ್ಸ್ ಆಗಲಿ ಯಾವುದೇ ಕಾರಣಕ್ಕೆ ನಾವು ಅಂಕಣವನ್ನು ಯಾರೂ ಪ್ರವೇಶ ಮಾಡೋದಿಲ್ಲ. ಇದ್ರ ಉದ್ದೇಶ ಇಷ್ಟೇ, ಈ ಒಂದು ಕ್ರೀಡೆ ಯಶಸ್ವಿಯಾಗಬೇಕು, ಗ್ರಾಮೀಣ ಕ್ರೀಡೆಯನ್ನು ಪ್ರೋತ್ಸಾಹ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಇಲ್ಲಿ ಒಂದು ಅಮೇಚೂರ್ ಅಸೋಸಿಯೇಷನ್ ಆಗಿ ನಾವು ಯಾರು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಿಂದ ನಮಗೆ ಒಂದು ಕ್ರೀಡಾ ಹಾಸ್ಟೆಲನ್ನು ನಮಗೆ ಒಂದು ಎಲ್ಲ ರೀತಿಯಿಂದ ಸಹ ನಮಗೆ ಬೇಕನ್ನುವಂಥ ಒಂದು ಬೇಡಿಕೆಯನ್ನು ನಾವು ಅವತ್ತು ಇಡೋದ್ರಿಂದ ಗ್ರಾಮೀಣ ಕ್ರೀಡೆಯಿಂದ ಇವತ್ತು ಎಷ್ಟೋ ಜನ ಯುವಕರು ಒಳ್ಳೊಳ್ಳೆಯ ಒಂದು ಪದವಿಗಿದ್ದಾರೆ. ಆದರೆ ಇದೇನಂತ ಹೇಳಿದ್ರೆ ಇದಕ್ಕೆ ಪ್ರೋತ್ಸಾಹ ಇಲ್ಲದಕ್ಕೋಸ್ಕರ ಈ ಗ್ರಾಮೀಣ ಕ್ರೀಡೆಗಳು ಇವತ್ತು ನಶಿಸಿ ಹೋಗ್ತಾ ಇದ್ದಾವೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ ಅವರು ನೇತೃತ್ವವನ್ನು ವಹಿಸಿ ಕಬಡ್ಡಿಯನ್ನು ಆಡ್ಬೇಕಂತಂದೇಳಿ ಅವ್ರೇನು ತೀರ್ಮಾನ ಮಾಡಿದ್ದಾರೆ. ಭಾಳ ಅದ್ಭುತವಾದಂಥ ಒಂದು ತಂಡಗಳಾಗ್ತವೆ. ನಾನು ಮಾಧ್ಯಮದ ಮಿತ್ರರು ಕೇಳೋದೇನಂತ ಹೇಳಿದ್ರೆ, ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನಡೆಯುವಂಥ ಪ್ರಪ್ರಥಮವಾದಂಥ ಒಂದು ಈ ಸ್ಥಳೀಯವಾದಂಥ ಕಬಡ್ಡಿ, ಗ್ರಾಮೀಣ ಕಬಡ್ಡಿಯನ್ನು ಬೆಳೆಸೋದ್ರ ಜೊತೆಗೆ ತಮ್ಮ ಒಂದು ಪಾತ್ರ ಸಹ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಪಸರಿಸಿ ನಮ್ಮ ವಿಜಯನಗರ ಕ್ಷೇತ್ರದ ಒಂದು ಕೀರ್ತಿಯನ್ನು ಬೆಳೆಸಬೇಕು. ಅದೇ ಮಟ್ಟದಲ್ಲಿ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಇದು ಕೇವಲ ಒಂದು ಸಿದ್ಧಾರ್ಥ್ ಸಿಂಗ್ ಅವರು ಒಂದು ಇದು ಮಾಡ್ತಿದ್ದಾರೆ ಹೊರತಾಗಿ ಅನ್ಯ ಪಕ್ಷದವ್ರು ಯಾರು ಸಹ ಬಂದು ಸಹ ಅಲ್ಲಿ ನಮ್ಮ ಇದು ಗ್ರಾಮೀಣ ಕ್ರೀಡೆಯನ್ನು ಅಲ್ಲಿ ಒಳಗೆ ಬರೋದಕ್ಕೆ ಅವಕಾಶ ಇದೆ ಹೊರತಾಗಿ ನಾವು ಇಂಥ ಪಕ್ಷದವರು ಆ ಪಕ್ಷದವರು ಅನ್ನುವಂಥದ್ದಿಲ್ಲ. ಎಲ್ಲರೂ ಸಹ ಇಲ್ಲಿ ಬಂದು ಅವರು ಸಹ ನಾವು ಒಂದು ಭಾಗವಹಿಸಿ ಈ ಒಂದು ಸಭೆಯನ್ನು ಯಶಸ್ವಿ ಮಾಡ್ಬೇಕನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಹಿರಿಯ ಆಟಗಾರರಾದಂಥ ಎಲ್ಲ ದುರ್ಗೋಜಣ್ಣವರ ಸಮಕ್ಷಮದಲ್ಲಿ ನಾವೆಲ್ಲರೂ ಸುಮಾರು ಒಂದು 25 ಜನ ಈಗೇನು ಲೀಸ್ಟ್ನಲ್ಲಿ ನಾವು ಕೊಟ್ಟಿದ್ದೀವಿ, ಅವರೆಲ್ಲರ ಸಮಕ್ಷಮದಲ್ಲಿ ಒಂದು ಪರವಾನಗಿಯನ್ನು ತೆಗೆದು ಇವತ್ತು ನಮ್ಮ ಮಾಧ್ಯಮದ ಮುಂದೆ ಮಿತ್ರರ ಮುಂದೆ ಬಂದಿದ್ದೀವಿ. ಈಗ ಅನಾಮಧೇಯ ಗಂಡಸಿನ ಶವದ ಕುರಿತು ವರದಿ. ಈ ಭಾವಚಿತ್ರದಲ್ಲಿರುವ ಸುಮಾರು 35ರಿಂದ 40 ವರ್ಷ ವಯೋಮಾನದ ಅನಾಮಧೇಯ ಗಂಡಸಿನ ಶವ ಮಾರ್ಚ್ 1ರಂದು ಕಮಲಾಪುರದ ಎಚ್ಪಿಸಿ ಬಳಿಯ ಪೋರ್ವೆ ಕಾಲುವೆಯಲ್ಲಿ ತೇಲಿ ಬಂದಿದೆ. ಮೈಮೇಲೆ ಹಸಿರು ಬಣ್ಣದ ಟಿ ಶರ್ಟ್, ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿರುವುದನ್ನು ಖಚಿತಪಡಿಸಲಾಗಿದೆ. ಮೃತದೇಹವನ್ನ ಜಲಚರಗಳು ಅಲ್ಲಲ್ಲಿ ತಿಂದಿರುವ ಕಾರಣದಿಂದಾಗಿ ಮೃತದೇಹ ಕೊಳೆತ ಸ್ಥಿತಿಯಲ್ಲಿದೆ. ಈ ಭಾವಚಿತ್ರದಲ್ಲಿರುವ ಅನಾಮಧೇಯ ಗಂಡಸಿನ ಶವವನ್ನ ಯಾರಾದರೂ ಗುರುತಿಸಿದ್ದಲ್ಲಿ ಕಮಲಾಪುರ ಪೊಲೀಸ್ ಠಾಣೆಗೆ ತೆರಳಿ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುವಂತೆ ಕಮಲಾಪುರ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಇದೀಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ, ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸರ್ಕಾರಿ ನೌಕರರಿಗೆ
ಪ್ರತಿಭಟನೆ ಹೊರಡಿಸಿದ ಕಮಲಾಪುರ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.